ಇವತ್ತು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಎಳ್ನೀರನ್ನ ಕುಡಿದೆ. ಇವತ್ತು ಗುರುವಾರ ಅಂಡ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಡೈಲಿ ಸ್ಕಿನ್ ಕೇರ್ ರೂಟೀನನ್ನು ಮಾಡಿದೆ. ಹಾಗೂ ನನಗೆ ಯಾವುದೇ ರೀತಿಯಾದಂಥ ಮೇಕಪ್ಪನ್ನು ಡೈಲಿ ಬಳಕೆ ಮಾಡೋದಿಲ್ಲ. ನನಗೆ ಶೂಟ್ಸ್ ಅಥವಾ ಇವೆಂಟ್ಸ್ ಯಾವುದಾದ್ರೂ ಇದ್ದರೆ ಮಾತ್ರ ಮೇಕಪ್ಪನ್ನು ಬಳಕೆ ಮಾಡ್ತೀನಿ. ಅದರಲ್ಲೂ ತುಂಬ ರಿಸರ್ವ್ಡ್ ಜಾಸ್ತಿ ಮೇಕಪ್ ಅಂದರೆ ನನಗೂ ಇಷ್ಟ ಆಗೋದಿಲ್ಲ. ಇನ್ನು ನಾನು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಮತ್ತು ಸೆರಮನ್ನು ಮಿಸ್ ಮಾಡೋದಿಲ್ಲ. ಇವತ್ತು ಕೂದಲಿಗೆ ಸ್ನಾನ ಮಾಡಿರೋದ್ರಿಂದ ಹೇರ್ ಸೆರಮನ್ನು ಮಿಸ್ ಮಾಡಲಿಲ್ಲ. ಮತ್ತು ನೈಕಾಯಿಂದ ಒಂದು ಫೇಸ್ ಶೀಟ್ ಮಾಸ್ಕನ್ನು ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಇನ್ನೂ ಯೂಸ್ ಮಾಡಿಲ್ಲ. So good. These clips look so cute. ಅವ್ರು ನಂಗೆ ಕೊಡಿಸಿದ್ದು, ಥ್ಯಾಂಕ್ ಯು ಸೋ ಮಚ್. ನಾನು ನೈಕಾಯಿಂದ ಸ್ಕಿನ್ ಸೀಕ್ರೆಟ್ಸ್ ಅನ್ಮಾಸ್ಕ್ ರೋಸ್ ಪ್ಲಸ್ ಗೋಟ್ ಮಿಲ್ಕ್ ಫಾರ್ ನರಿಶ್ಡ್ ಆ್ಯಂಡ್ ರೇಡಿಯಂಟ್ ಸ್ಕಿನ್, ಇದು ಮೇಡ್ ಇನ್ ಕೊರಿಯಾ. ಸೊ ನಾವೆಲ್ಲರೂ ಕೊರಿಯನ್ ಸ್ಕಿನ್ನನ್ನು ಇಷ್ಟಪಡೋದಂತೂ ಡೌಟೇ ಇಲ್ಲ. ಆ್ಯಂಡ್ ಐ ಟು ಲವ್ ದಟ್ ಗ್ಲಾಸ್ ಸ್ಕಿನ್. ಸೊ ಇದನ್ನು ಆರ್ಡರ್ ಮಾಡಿದ್ದೆ ನೈಕಾಯಿಂದ. ಸೊ ಇದನ್ನು ಇನ್ನೂ ಯೂಸ್ ಮಾಡಿಲ್ಲ. ಸೊ ಲೆಟ್ಸ್ ಸಿ. ಇದಕ್ಕೆ 5 ಸ್ಟೆಪ್ಸ್ ಇದೆ. ಆ್ಯಂಡ್ ಮೇನ್ ರೋಸ್ ಮತ್ತು ಗೋಟ್ ಮಿಲ್ಕ್ ಹಾಕಿದ್ದಾರೆ ಇದರಲ್ಲಿ. ಐ ಡೋಂಟ್ ನೋ, ಗೋಟ್ ಮಿಲ್ಕ್ ಏನಂತಾರೆ, ಗೋಟ್ ಮಿಲ್ಕಿಂದ ಸ್ಕಿನ್ ಗ್ಲೋ ಅಥವಾ ಸ್ಕಿನ್ನಿಗೆ ತುಂಬ ಒಳ್ಳೇದು ಅಂದಿದೆ. ನಾನು ಊರಿಗೆ ಹೋದಾಗೆಲ್ಲ ಗೋಟ್ ಮಿಲ್ಕನ್ನು ಮೊಕ್ಕಕ್ಕೆ ಎತ್ತಿ ಸವರ್ಕೊಂಡ್ಬಿಡ್ತಿದ್ದೆ. ಆ್ಯಂಡ್ ಪಪಾಯ ಬೀಜ ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತೆ ನಾನು ರೀಲ್ಸಲ್ಲಿ ನೋಡಿದ್ದು. ಸೊ ಇವತ್ತು ಪಪಾಯನ ಕಟ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಒಂದು 10-12 ಪಪಾಯ ಸೀಡ್ಸ್ನ ನುಂಗ್ಬಿಟ್ಟೆ. ಹಾಗೂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಅಂತ ಹೇಳ್ತಾ ಜಿಮ್ಮಿಗೆ ಹೋಗಿ ವಾರ್ಮಪ್, ಕಾರ್ಡಿಯೋ, ವರ್ಕೌಟ್ ಹಾಗೂ ಆ್ಯಬ್ಸ್ ಎಲ್ಲವನ್ನ ಮುಗಿಸಿ ಮತ್ತೆ ಮನೆ ಕಡೆ ಹೊರಟೆ. ಇನ್ನು ಯಾಕೋ ಇವತ್ತು ತುಂಬಾ ಟಯರ್ಡ್ ಆಗಿರೋದ್ರಿಂದ ಅಮ್ಮ ದೃಷ್ಟಿ ತೆಗೆದ್ರು ಹಾಗೂ ಮಲ್ಕೊಂಡೆ.